ಈ ಸೂಪ್ನ ಪ್ರತಿದಿನ ಕುಡಿದ್ರೆ ನಿಮ್ಮ ಮೂಳೆ ಗಟ್ಟಿ ಆಗತ್ತೆ ಮತ್ತು ಸ್ಕಿನ್ ಮತ್ತೆ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಈ ಸೂಪಿನಲ್ಲಿ ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ಪ್ರೋಟೀನ್ ಇದೆ, ಒಮೆಗಾ 3 ಇದೆ ಹಾಗೂ ಒಳ್ಳೆ ಪ್ರಮಾಣದ ನಾರಿನಂಶ ಇದೆ. ಸೊ ಓವರ್ ಆಲ್ ಹೆಲ್ತ್‌ಗೆ ತುಂಬಾನೇ ಒಳ್ಳೆಯದು. ಒಂದು ದೊಡ್ಡ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಮತ್ತೆ ಶುಂಠಿನ ಜಜ್ಜಿ ಹಾಕೊಳ್ಳಿ. ಅದಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಯಾವುದೇ ತರಕಾರಿಗಳನ್ನ ನೀವು ಹಾಕ್ಬೋದು. ನಾನು ಹಾಕಿರೋದು ಕ್ಯಾರೆಟು, ಈರುಳ್ಳಿ ಮತ್ತೆ ಒಂದು ಕ್ಯಾಪ್ಸಿಕಮ್ಮು ಮತ್ತೆ ಸ್ವೀಟ್ ಕಾರ್ನ್. ನಿಮಗೆ ಎಷ್ಟು ಕ್ವಾಂಟಿಟಿ ಸೂಪ್ ಬೇಕೋ ಅಷ್ಟು ನೀರನ್ನ ಚೆನ್ನಾಗಿ ಹಾಕೊಳ್ಳಿ. ಇದಕ್ಕೆ ಒಂದು ಕುದಿ ಬರಕ್ ಬಿಡಿ. ಆಮೇಲೆ ಒಂದು ಗ್ಲಾಸ್ ನೀರಲ್ಲಿ ನಾನು 3 ಚಮಚ ರಾಗಿ ಹಿಟ್ಟನ್ನ ಈ ನೀರ್ ಜೊತೆಗೆ ಕಲ್ಸ್ಕೊಂಡಿದ್ದೀನಿ. ಈ ಕಲ್ಸಿರೋ ರಾಗಿ ಹಿಟ್ಟನ್ನ ಆ ಸೂಪ್‌ಗೆ ಹಾಕಿ, ನಾನು ಸೂಪ್ ತರ ಮಾಡೋದ್ರಿಂದ ತುಂಬಾ ತೆಳುವಾಗಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಗಂಜಿ ತರಾನು ಮಾಡ್ಕೊಂಡು ಕುಡಿಬಹುದು. ಅದಕ್ಕೆ ನಾನು ಉಪ್ಪು ಮತ್ತೆ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಇದಕ್ಕೆ ಚೆನ್ನಾಗಿ ಕುದಿಯಕ್ ಬಿಡಿ. ಆ ರಾಗಿ ಕಂಪ್ಲೀಟ್ ಆಗಿ ಬೆಂದಿರಬೇಕು. ಅದಾದ ನಂತರ ನಾನು ನಿಂಬೆ ಹುಳಿನ ಹಿಂಡಿದ್ದೀನಿ. ಲಾಸ್ಟ್ ಅಲ್ಲಿ ನಾನು ಹೆಂಪ್ ಸೀಡ್ಸ್ ನ ಹಾಕಿದ್ದೀನಿ. ಹೆಂಪ್ ಸೀಡ್ಸ್ ಅಲ್ಲಿ ಒಮೆಗಾ 3 ಇದೆ, ನಾರಿನಾಂಶ ಇದೆ ಮತ್ತೆ ಪ್ರೋಟೀನ್ ಕೂಡ ಇದೆ. ನಿಮ್ ಹತ್ರ ಇಲ್ಲ ಅಂದ್ರೆ ನೀವು ಎಳ್ಳು ಕೂಡ ಹಾಕೋಬಹುದು.